ಕಾರ್ಗ್ ದಾಳಿಗೂ ಕೂಡ ಇರಾನ್ ಪ್ರತೀಕಾರದ ದಾಳಿ ಅಂತ ತೀರಿಸ್ತಾ ಇರೋದು ಇದು. ಯಾಕಂದ್ರೆ ಇಸ್ರೇಲ್ನ ಬೆಂಬಲಿತ ಇರಾಕ್ ಏನಿದೆ ಇದ್ರ ಮೇಲೆ ಮತ್ತೆ ಮುಗಿಬಿದ್ದಿದೆ ಇರಾನ್. ಬಾಗ್ದಾದ್ನಲ್ಲಿರುವಂತಹ 3ನೇ ಹಂತದಲ್ಲಿ ಇರಾನ್ ದಾಳಿ ನಡೆಸಿದೆ. ಕಾರ್ಗ್ ದಾಳಿಗೆ ಇರಾನ್ ಪ್ರತೀಕಾರದ ದಾಳಿಯಾಗಿ ಈಗ ಇಸ್ರೇಲ್ನ ಬೆಂಬಲಿತವಾಗಿ ನಿಂತಿದ್ದಂತಹ ಇರಾಕ್ ಮೇಲೆ ಮತ್ತೆ ಮುಗಿಬಿದ್ದಿದೆ ಇರಾನ್. ದಾಳಿ ಮಾಡೋದಕ್ಕೆ ಮುಂದಾಗಿದೆ. ಬಾಗ್ದಾದ್ನಲ್ಲಿ 3ನೇ ಹಂತದಲ್ಲಿ ಇರಾನ್ ದಾಳಿ ಮಾಡ್ತಾ ಇದೆ. ಬಾಗ್ದಾದ್ನ ರಾಯಭಾರಿ ಕಚೇರಿ ಮೇಲೆಯೇ ಕ್ಷಿಪಣಿಗಳ ಮುಖಾಂತರ ಅಟ್ಯಾಕ್ ಅನ್ನು ಮಾಡಿದೆ ಇರಾನ್. ಅಮೆರಿಕದ ರಾಯಭಾರಿ ಕಚೇರಿ ಮೇಲೂ ಕೂಡ ಈ ಕಡೆ ಅಟ್ಯಾಕ್ ಮಾಡಿದೆ ಇರಾನ್. ಇನ್ನು ಈ ಒಂದು ಏನು ಅಮೆರಿಕ ರಾಯಭಾರಿ ಕಚೇರಿ ಆವರಣದಲ್ಲಿ ಸಂಭವಿಸುವಂತಹ ಸ್ಫೋಟ ಈಗ ಬಾಗ್ದಾದ್ನ ಏರ್ಪೋರ್ಟ್ ಮೇಲೂ ಕೂಡ ಇರಾನ್ ಮಿಸೈಲ್ಗಳ ಮುಖಾಂತರ ಅಟ್ಯಾಕ್ ಮಾಡಿರೋದನ್ನ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಬಾಗ್ದಾದ್ನಲ್ಲಿ ಇರುವಂತಹ ಹೋಟೆಲ್ ಮೇಲೂ ಸಹ ಈಗ ಇರಾನ್ ದಾಳಿಯನ್ನು ನಡೆಸಿದೆ. ಒಂದು ಕಡೆ ಮಿಸೈಲ್ನ ಮುಖಾಂತರ ಅಟ್ಯಾಕ್ ಮಾಡಿದೆ ಬಾಗ್ದಾದ್ನ ಏರ್ಪೋರ್ಟ್ ಮೇಲೆ, ಮತ್ತೊಂದು ಕಡೆ ಬಾಗ್ದಾದ್ನಲ್ಲಿ ಇರುವಂತಹ ಹೋಟೆಲ್ ಮೇಲೂ ಕೂಡ ಇರಾನ್ ಈಗ ದಾಳಿಯನ್ನು ನಡೆಸಿದೆ. ಆ ದೃಶ್ಯಾವಳಿಗಳು ಸಾರ್ವಜನಿಕರು ತಮ್ಮ ಮೊಬೈಲ್ನಲ್ಲಿ ಅಲ್ಲಿನ ಸ್ಥಳೀಯರು ಸೆರೆ ಹಿಡಿದಿರುವಂಥದ್ದನ್ನು ಗಮನಿಸ್ತಾ ಇದ್ದೀರಿ. ಯಾವ ರೀತಿಯಾಗಿ ಅಟ್ಯಾಕ್ ಮಾಡಿದೆ ಅಂತ. ಹೋಟೆಲ್ ಮೇಲೂ ಕೂಡ ಕ್ಷಿಪಣಿಗಳ ಮುಖಾಂತರ ದಾಳಿಯನ್ನು ನಡೆಸಿದ್ದಾರೆ. ಬಾಗ್ದಾದ್ನಲ್ಲಿ ಇರುವಂತಹ ಹೋಟೆಲ್ ಮೇಲೆ ಇರಾನ್ ದಾಳಿ ಮಾಡಿದೆ. ಜೊತೆಗೆ ಬಾಗ್ದಾದ್ನ ಏರ್ಪೋರ್ಟ್ ಮೇಲೂ ಕೂಡ ಇರಾನ್ ಮಿಸೈಲ್ ಅಟ್ಯಾಕ್ ಮಾಡಿದೆ.